ಸೊ ಇವತ್ತು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಿರುವಂತ ಬಿಲ್ಲರಂಗ ಬಾದ್ಶಾ ಈ ಟೀಮ್ ಕಡೆಯಿಂದ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಸಣ್ಣ ಒಂದು ಕಾನ್ಸೆಪ್ಟ್ ಆರ್ಟ್ ನ ರಿಲೀಸ್ ಮಾಡಿದ್ಮೇಲೆ ಯಾವ ರೀತಿ ಎಕ್ಸೈಟ್ ಆಗಿದೀವಿ ಅಂದ್ರೆ ಇದನ್ನ ನೀವ್ ಯಾರು ಎಕ್ಸೆಪ್ಟ್ ಮಾಡಿರಲ್ಲ ಬಿಡಿ. ಅಷ್ಟೇ ಯಾಕೆ ನಾನು ಕೂಡ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಬಿಲ್ಲರಂಗ ಬಾದ್ಶಾ ಅನ್ನೋದು ಒಂದು ಸಿನಿಮಾ ಬಂದು ರಿಲೀಸ್ ಆಗ್ಬಿಡುತ್ತದೆ, ಅಷ್ಟೇ ಮುಗಿದ್ ಮ್ಯಾಟರ್ ಕ್ಲೋಸ್. ಜಸ್ಟ್ ಈ ರೀತಿ ಥಿಂಕ್ ಮಾಡಿದಂತ ಜನಗಳಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಅನೂಪ್ ಭಂಡಾರಿ ಅವರು. ಬಿಲ್ಲರಂಗ ಬಾದ್ಶಾ ಅನ್ನೋದು ಬರೀ ಒಂದು ಸಿಂಗಲ್ ಸಿನಿಮಾ ಅಲ್ಲ, ಇದೊಂದು ದೊಡ್ಡ ಯೂನಿವರ್ಸ್ ನ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದಾರೆ ಅನೂಪ್ ಭಂಡಾರಿ ಅವರು. ಇನ್ನು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಇವಾಗ ಅನೌನ್ಸ್ ಮಾಡಿರೋ ಈ ಚಾಪ್ಟರ್ 1 ಫ್ರೆಶ್ ಬ್ಲಡ್ ಅಂತ. ಇನ್ನ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ತೆಲುಗು ಪ್ರೊಡ್ಯೂಸರ್. ಹನುಮನ್ ಸಿನಿಮಾ ನೋಡಿದ್ರಲ್ಲ ನೀವು, ದೊಡ್ಡದಾಗಿ ಬ್ಲಾಕ್ ಬಾಸ್ಟರ್ ಇಟ್ಟಾದಂತ ಆ ಸಿನಿಮಾಗೆ ಹೂಡಿಕೆ ಹಾಕ್ದವರು ಈ ಸಿನಿಮಾಗೂ ಹೂಡಿಕೆ ಆಗ್ತಾ ಇದಾರೆ. ಒಂದು ಬೇಜಾರ್ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಕನ್ನಡದವರು, ಇನ್ವೆಸ್ಟ್ ಮಾಡುವಂತವರೆಲ್ಲ ಔಟ್ ಸೈಡ್ ಇಂದ ಬರ್ತಾ ಇದಾರೆ, ಕನ್ನಡದವ್ರನ್ನ ಯೂಸ್ ಮಾಡ್ಕೋತಾ ಇದಾರೆ, ಒಳ್ಳೆ ಕಮಾಯಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಕನ್ನಡ ವರ್ಷನ್ ನ ಬೇಕಾಬಿಟ್ಟಿ ಮಾಡ್ತಾವ್ರೆ. ಈಗ ರೀಸೆಂಟ್ ಆಗಿ ಮ್ಯಾಕ್ಸ್ ಸಿನಿಮಾದ ಸಾಂಗ್ ಕೇಳಿದೆ, ಕನ್ನಡ ವರ್ಷನ್ ನ ಹುಟ್ಟು ಲೋಫರ್ ತರ ಮಾಡವ್ರೆ. ಅದೇ ತಮಿಳ್ ವರ್ಷನ್ ನೋಡಿದ್ರೆ ವಾವ್ ಏನ್ ಈ ತರ ಮಾಡಿದಾರೆ ಅನ್ಬೇಕು, ಆ ಲೆವೆಲ್ ಅಲ್ಲಿ ಮಾಡಿದಾರೆ. ಬಿಕಾಸ್ ಮ್ಯಾಕ್ಸ್ ಸಿನಿಮಾನ ಮಾಡ್ತಾ ಇರೋದು ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ ತಮಿಳ್ನಾಡವ್ರೆ. ಕನ್ನಡದ ಮೇಲೆ ಅಷ್ಟೊಂದು ಫೋಕಸ್ ಮಾಡಿಲ್ಲ, ಎಲ್ಲ ತಮಿಳ್ ಮೇಲೆ ಮಾಡ್ಬಿಟ್ಟವ್ರೆ. ಇನ್ನು ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ನಮ್ ಕನ್ನಡದವ್ರೆ ಅನೂಪ್ ಭಂಡಾರಿ ಅಂತ ಅನ್ಕೊಂಡ್ರು ಕೂಡ ಪ್ರೊಡ್ಯೂಸರ್ ತೆಲುಗು. ಆ ಕಡೆಯಿಂದ ಬಂದು ಇಲ್ಲಿ ದೊಡ್ಡ ಸ್ಟಾರ್ ಗಳಿಗೆ ಇನ್ವೆಸ್ಟ್ ಮಾಡಿ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದಾರೆ. ಇದು ನಮ್ಗೆ ಯಾರು ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಈಗ ಸೈಡ್ ತಳ್ಬಿಟ್ಟು ಈ ಬಿಲ್ಲರಂಗ ಭಾಷಾ ಒಳಗೆ ಕಾನ್ಸೆಪ್ಟ್ ಆರ್ಟ್ ಯಾವ ರೀತಿ ಇದೆ, ಏನನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾನ ಬಿಟ್ಕೊಡ್ತೀನಿ. ಶುರು ಮಾಡೋಣ ಬನ್ನಿ. ಒನ್ಸ್ ಅಪಾನ್ ಎ ಟೈಮ್ ಇನ್ 2209 AD ಕಲ್ಕಿಗೆ ಸಿಮಿಲರ್ ಆಗೋ ತರ ಇದೆ, ಬಟ್ ಕಲ್ಕಿ ತರನೇ ಮುಂದುವರಿಯುತ್ತೆ ಈ ಸಿನಿಮಾನು ಕೂಡ. ಫ್ಯೂಚರಿಸ್ಟಿಕ್ ಆಗಿ ಮುಂದೆ ನಡೆಯುವಂತ ಸ್ಟೋರಿಗಳನ್ನ ಈಗಿನ ಜನರೇಷನ್ ಅಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಈಗಿನ ಡೈರೆಕ್ಟರ್ ಗಳು. ಇದನ್ನ ಅನೂಪ್ ಭಂಡಾರಿ ಅವರು ಕೂಡ ಫಾಲೋ ಮಾಡ್ಕೊಂಡು ಈಗ 2209 ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದಾರೆ 2025 ಅಲ್ಲಿ. ಈ ಕಾನ್ಸೆಪ್ಟ್ ಆರ್ಟ್ ಒಳಗಡೆ 3 ವಿಂಟೇಜ್ ಗಳನ್ನ ನೀವು ನೋಡಬಹುದು. ಐಸ್, ವಾಟರ್, ಡೆಸರ್ಟ್ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಗಾಳಿ, ನೀರು, ಬೆಂಕಿ ಟ್ರಯಾಂಗಲ್ ಟೈಪ್ ಅಲ್ಲಿ ಇರುವಂತ ಈ ವಿಂಟೇಜ್ ಲುಕ್ ಒಳಗಡೆ 7 ವಂಡರ್ ಗಳಲ್ಲಿ 3 ವಂಡರ್ಸ್ ಗಳನ್ನ ಅಟ್ಯಾಕ್ ಮಾಡಿ ಸ್ಮ್ಯಾಶ್ ಮಾಡ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಐಸ್ ಬಾತ್ ಒಳಗಡೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ 2 ಪ್ಲೇನ್ ಗಳ ಮುಖಾಂತರ. ಅದನ್ನ ಕಾನ್ಸೆಪ್ಟ್ ಆರ್ಟ್ ಒಳಗಡೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ನೀವು. ಬಟ್ ಇಲ್ಲಿ ಒಂದು ಫ್ಲಾಗ್ ನ ಹಿಡ್ಕೊಂಡು ನಿಂತಿರುವಂತ ವ್ಯಕ್ತಿ ಪಕ್ಕ ಇದು ಕಿಚ್ಚ ಸುದೀಪ್ ಅವ್ರು ಆಗಿರಲ್ಲ ಅಂತ ನನ್ನ ಒಪಿನಿಯನ್. ಬಿಕಾಸ್ ಒಂದು ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡುವಂತ ಹೀರೋಗಳು ಯಾರು ಇರಲ್ಲ, ಅದು ಡಿಸ್ಟ್ರಾಯ್ ಆಗೋದ್ರಿಂದ ಕಾಪಾಡುವಂತ ಹೀರೋಗಳು ಇರ್ತಾರೆ. ಇದು ವಿಂಟೇಜ್ ಆಫ್ ಕೋಲ್ಡ್ ವಾರ್ ಅಂತಾನೆ ಹೇಳ್ಬೋದು, ಫ್ಯೂಚರ್ ಅಲ್ಲಿ ನಡೆಯುವಂತದ್ದು. ಅಲ್ಲಿಂದ ನೆಕ್ಸ್ಟ್ ಸೀನ್ ಗೆ ಜಂಪ್ ಆಗುತ್ತೆ. ಫುಲ್ ಗ್ರೀನರಿ ಆಗಿರುವಂತ ವೆದರ್, ಇಲ್ಲಿ ನೀರು ತುಂಬಿ ತುಳುಕ್ತಾ ಇದೆ. ಈ ನೀರಿನೊಳಗೆ ಮುಳುಗ್ತಾ ಇರೋದು ಪ್ಯಾರಿಸ್ ಅಲ್ಲಿ ಇರುವಂತ ಈ ಫಿಲ್ ಟವರ್. ಇದನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿ ನೀರಿನೊಳಗಡೆ ಮುಳುಗ್ತಾ ಇರೋ ತರ ತೋರಿಸಿದ್ದಾರೆ. ಅದ್ರ ಜೊತೆಗೆ ಇಲ್ಲಿರುವಂತ ಲೋಗೋನ ಇದುವರೆಗೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ, ಆ ಲೆವೆಲ್ ಅಲ್ಲಿ ಇದೆ. ಇನ್ನು ನೆಕ್ಸ್ಟ್ ಡೆಸರ್ಟ್ ಒಳಗಡೆ ನಮ್ಮ ಇಂಡಿಯಾದಲ್ಲಿರುವಂತ ತಾಜ್ ಮಹಲ್ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ. ದೊಡ್ಡ ಮಿಸೈಲ್ ಗಳು ಬಂದ್ ಬಿದ್ದು ಆ ಡೆಸರ್ಟ್ ನ ಹಾಳ್ ಮಾಡ್ತಾ ಇರೋದನ್ನ ಈ ಆರ್ಟ್ ಒಳಗಡೆ ಕೂಡ ತೋರಿಸಿದ್ದಾರೆ. ಹಾಗೇನೆ ಆಂಕರ್ ಪಾಯಿಂಟ್ ಇಂದ ಜಂಪ್ ಮಾಡ್ತಾ ಇರೋ ಆ ವ್ಯಕ್ತಿನ ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ಪೈಡರ್ ಮ್ಯಾನ್ ನೆನಪಾಗಲ್ವಾ? ಈ 3 ವಿಂಟೇಜ್ ವೆದರ್ ಅಲ್ಲಿ ಒಂದೊಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಜೊತೆಗೆ ಪಬ್ಲಿಕ್ ಪ್ರಾಪರ್ಟಿ ಆಗಿರೋ ದೊಡ್ಡ ವಂಡರ್ಸ್ ಗಳನ್ನು ಇಲ್ಲಿ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ ಈ 3 ಜನ ಸೇರ್ಕೊಂಡು. ಒಟ್ನಲ್ಲಿ ಈ ಸಿನಿಮಾ ಬರೀ ಇಲ್ಲಿಗೆ ನಿಲ್ಲುವಂತದಲ್ಲ. ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಎಕ್ಸೆಟ್ರಾ ಮುಂದುವರಿಯೋದಂತೂ ಕನ್ಫರ್ಮ್. ಅನೂಪ್ ಭಂಡಾರಿ ಹೊಸ ಒಂದು ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಲ್ಲರಂಗ ಬಾದ್ಶಾ. ಇದು ಮಾತ್ರ ಕನ್ಫರ್ಮ್. ಒಂದ್ ಮಾತ್ರ ಗೊತ್ತಾಗ್ತಾ ಇದೆ, ಈಗಿನ ಕಲಿಯುಗದಲ್ಲಿ ದೈವದ ಶಕ್ತಿ ವರ್ಕ್ ಆಗ್ತಾ ಇಲ್ಲ. ಫ್ಯೂಚರ್ ಅಲ್ಲಿ ಕಲ್ಕಿ ಅನ್ನೋ ಒಂದು ಅವತಾರ ಬಂದು ಕಲಿಯುಗನ ಸ್ಮ್ಯಾಶ್ ಮಾಡಿದ್ಮೇಲೆ ಮತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ವೆದರ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆ ಪಾಸಿಟಿವ್ ಎನರ್ಜಿನೂ ಕೂಡ ಈ ಕಾನ್ಸೆಪ್ಟ್ ಆರ್ಟ್ ಒಳಗಡೆ ತೋರಿಸ್ತಾ ಇದ್ದಾರೆ. ಅಂದ್ಮೇಲೆ ಇದು ಫ್ಯೂಚರ್ ಅಲ್ಲಿ ನಡೆಯುವಂತ ಸ್ಟೋರಿ ಅಲ್ಲ, ಹಿಂದೆ ನಡೆದಿರುವಂತ ಸ್ಟೋರಿ ಕೂಡ ಆಂಕರ್ ಪಾಯಿಂಟ್ ಹಾಕಿ ಜಾಯಿಂಟ್ ಲಿಂಕ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ದಿಸ್ ಇಸ್ ಗುಡ್, ದಿಸ್ ಇಸ್ ವೆರಿ ಗುಡ್. ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳಿಗೆ ಇದೊಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಇವ್ರದ್ದು ಒಂದು ಹೊಸ ಯೂನಿವರ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆ ಯಾರೆಲ್ಲ ಎಕ್ಸೈಟ್ ಆಗಿದ್ದಾರೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಜೊತೆಗೆ ನನ್ನ ಇನ್ನೂ ಸ್ವಲ್ಪ ಖುಷಿ ಪಡಿಸಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್, ಸಿ ಯು.